ಸರ್ ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಅವರ ಆಫೀಸಿಂದ ಕಾಲ್ ಮಾಡ್ತಿರೋದು. ಹೇಳಿ ಮೇಡಮ್. ಈ ಸರಿ ಡಾಕ್ಟ್ರು ಬೆಂಗಳೂರು ಗ್ರಾಮಾಂತರದಿಂದ BJP ಅಭ್ಯರ್ಥಿಗೆ ನಿಂತಿದ್ದಾರೆ. ದಯವಿಟ್ಟು ನಿಮ್ಮ ಬೆಂಬಲ ಸಹಕಾರ ಇರಬೇಕು ಸರ್ ಅವ್ರ ಮೇಲೆ. ಏನು ಕಾರಣಕ್ಕೆ? ಹಾಂ ಸರ್. ಏನು ಕಾರಣಕ್ಕೆ ಬೆಂಬಲ? ಇದು ಅವರು ಹಾಸ್ಪಿಟಲಲ್ಲಿ ತುಂಬ ಪೇಷಂಟ್ಗಿಲ್ಲ. ಯಾವ ಹಾಸ್ಪಿಟ್ಲಲ್ಲಿ? ಸರ್ ಯಾವ ಹಾಸ್ಪಿಟ್ಲಲ್ಲಿ? ಜಯದೇವ ಹಾಸ್ಪಿಟಲ್. ಹಾಸ್ಪಿಟಲ್ ಕಟ್ತೋರು ಯಾರು? ಸರ್ ಹಾಸ್ಪಿಟಲ್ ಕಟ್ತೋರು ಯಾರು ಜಯದೇವ್ ಹಾಸ್ಪಿಟಲ್ನ? ಜಯದೇವ್ ಹಾಸ್ಪಿಟಲ್ ಅವರು ಡೈರೆಕ್ಟರ್ ಆಗಿದ್ರು ಸರ್, ಡಾಕ್ಟರ್ ಸಿ ಎನ್ ಸರ್ ಅವರು. ಡೈರೆಕ್ಟರ್ ಆಗಿ ತುಂಬಾ ಸೇವೆ ಮಾಡಿದ್ದಾರೆ ಸರ್. ಸಂಬಳ ತಗೊಳ್ಳಿಲ್ವಾ? ಹಲೋ, ಸಂಬಳ ತಗೊಳ್ವಿಲ್ವೇನ್ರಿ ಅವರು? ಫ್ರೀ ಮಾಡವ್ರ? ಇಲ್ಲ ಸರ್, ಸಂಬಳ ತಗೊಂಡ್ರು ಸಹ ವೈದ್ಯ ವೃತ್ತಿ ಒಂದು ಶ್ರೇಷ್ಠವಾದ ವೃತ್ತಿ ಅಲ್ವಾ? ಅದನ್ನ ದುಡ್ಡು ಈಗ ಮಂಡ್ಯದಲ್ಲಿ ಒಬ್ರು ಸಂಕ್ರೇಗೌಡ್ರು ಅಂತ ಅವ್ರೆ, ₹2 ತಗೊಂಡು ಸೇವೆ ಮಾಡ್ತಾವ್ರೆ. ಇವ್ರ ಕನ್ಸಲ್ಟೇಷನ್ ಫೀಸ್ ಎಷ್ಟು? ಡಾಕ್ಟರ್ದ ಬೇರೆ ಕಂಪೇರ್ ಮಾಡಿದ್ರೆ ಇವ್ರು ಕಡಿಮೆ ಇದೆ ಸರ್. ಎಷ್ಟಿದೆ? ಈಗ ಸಂಕ್ರೇಗೌಡ್ರು ಮಂಡ್ಯದಲ್ಲಿ ₹2 ತಗೋತಾರೆ. ಅಲ್ಲ ಸರ್, ಇವಾಗ ಹಲವಾರು ಡಾಕ್ಟರ್ ಕೆಲವೇ ಹೆಸರು ಎಲ್ಲರಿಗೂ ಪರಿಚಯ ಇರುತ್ತೆ. ಹಾರ್ಟ್ ಇದರಲ್ಲಿ ಸ್ಪೆಷಲಿಸ್ಟ್ ಅಲ್ಲಿ ನಾವು ಸಂಕ್ರೇಗೌಡ್ರು ಸ್ಕಿನ್ ಸ್ಪೆಷಲಿಸ್ಟು. ಹಾಂ ಸರಿ, ಓಕೆನಾ? ಈಗ ಒಂದು ದೇಹದಲ್ಲಿ ಹೃದಯ, ಹೇಗೋ ಚರ್ಮ, ಎಲ್ಲ ದೇಹದ ಅಂಗಾಂಗಗಳೆಲ್ಲವೂ ಇಂಪಾರ್ಟೆಂಟೇ. ಏನೇ ಒಂದು ಇಂಪಾರ್ಟೆಂಟು ಅಂತ ಏನಿಲ್ಲ. ಸ್ಕಿನ್ನು ಸಮಸ್ಯೆ ಆದರೆ ದೇಹದ ಇರೋ ಭಾಗಕ್ಕೆಲ್ಲ ಸಮಸ್ಯೆ ಆಯ್ತದೆ. ಸ್ಕಿನ್ ಮೇನ್ ಇಂಪಾರ್ಟೆಂಟು. ಈಗ ಮಂಡ್ಯದಲ್ಲಿರ್ತಕ್ಕಂಥ ಸ್ಕಿನ್ ಡಾಕ್ಟರ್ ಸಂಕ್ರೇಗೌಡರು ₹2 ತಗೊಂಡು ಸೇವೆ ಮಾಡ್ತಾವ್ರೆ ಜನರ. ಇವ್ರ ಕನ್ಸಲ್ಟೇಷನ್ ಫೀಸ್ ಎಷ್ಟು? ಅವ್ರು ಸೇವೆ ಮಾಡ್ತಾರೆ, ಅವ್ರು ಗ್ರೇಟ್, ನಾವು ಒಪ್ಕೋತೀವಿ. ಅವ್ರ ಥರನೇ ಇವರು ಸಹ ಗ್ರೇಟ್. ಇವರು ಸಹ ಅಂತ ಸರ್ವಿಸ್ ಮಾಡಿರೋದಕ್ಕೆ ಇವತ್ತು ಸಹ ಜನ ಅವರಿಗೆ ಅಂತ. ಈಗ ಸಂಕ್ರೇಗೌಡರು ಇದ್ದಾರಲ್ವಾ, ಅವ್ರ ಆಸ್ತಿ ಗೊತ್ತಾ ನಿಮಗೆ ಎಷ್ಟು ಅಂತ? ಉಚಿತವಾಗಿ ಸೇವೆ ಮಾಡಿದವ್ರು ಹೆಂಗ್ ₹100 ಕೋಟಿ ಆಸ್ತಿ ಬರುತ್ತೆ ಗೊತ್ತಾ? ಮಂಜುನಾಥ್ ಅವ್ರದ್ದು ಆಸ್ತಿ ಎಷ್ಟು ಘೋಷಣೆ ಮಾಡ್ಕೊಂಡವ್ರೆ ಅಂತ? ಅವರ ಒಂದು ಹಿಂದಿನ ಆಸ್ತಿ ಅವರ ಪಿತ್ರಾರ್ಜಿತನಾ? ಪಿತ್ರಾರ್ಜಿತ ಆಸ್ತಿ ಇರ್ಬೋದು. ಹೌದು. ಏನಾಗಿದ್ದು ಅವ್ರ ತಂದೆ ಗೊತ್ತಾ ನಿಮಗೆ? ಸರ್, ಇವಾಗ ನಾವು ಆ್ಯಕ್ಚುಲಿ ಅವರು ಎಲೆಕ್ಷನ್ ನಿಂತಿದ್ದಾರೆ, ನಾವು ವೋಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋದಷ್ಟೇ. ನಾವು ಸಪೋರ್ಟ್ ಮಾಡ್ಬೇಕಾದ್ರೆ ಒಂದು ಜೆನ್ಯೂನ್ ರೀಸನ್ ಬೇಕಲ್ಲ ಮೇಡಮ್? ಇದೆ, ಜೆನ್ಯೂನ್ ರೀಸನ್ ಇದೆ ಅಲ್ವಾ? ಹೌದು. ಈಗ ಜಯದೇವ್ ಹಾಸ್ಪಿಟ್ಲು ಮೊದಲು ಎಲ್ಲಿತ್ತು ಗೊತ್ತಾ? ಬನ್ನೇರುಘಟ್ಟ ರೋಡ್ಗೆ ಇರೋಕ್ಕಿಂತ ಮೊದಲು ಎಲ್ಲಿತ್ತು ಗೊತ್ತಾ? ಹಾಂ ಸರ್, ಹೌದು. ಎಲ್ಲಿತ್ತು ಅಂತ? ಹಾಂ ಹೇಳಿ ಸರ್, ನೀವು ಹೇಳಿ ಸರ್, ಎಲ್ಲಿತ್ತು? ನೀವು ಹೇಳ್ರಿ. ಅಲ್ಲ, ನಿಮಗೆ ಗೊತ್ತಿದೆಯಲ್ಲ, ಹೇಳಿ. ಓಕೆ ಸರ್. ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ ಒಳಗಡೆ ಜಯದೇವ್ ಹಾಸ್ಪಿಟಲ್ ಇತ್ತು. ಓಕೆ. ಅದನ್ನ ಬನ್ನೇರುಘಟ್ಟ ರೋಡ್ಗೆ ಶಿಫ್ಟ್ ಮಾಡಿ ಬಿಲ್ಡಿಂಗ್ ಕಟ್ಟಿ ಅದನ್ನೆಲ್ಲ ಭಾಳ ಇಂಪ್ರೂವ್ಮೆಂಟ್ ಮಾಡಿದವರು ಡಾಕ್ಟರ್ ಎನ್ ಪ್ರಭುದೇವ್ ಅಂತ. ಹೆಸರು ಕೇಳಿದ್ದೀರಾ? ಹಾಂ ಹೌದು, ಕೇಳಿದೆ. ಹಾಂ. ಹೌದಾ? ಎಲ್ಲಿ ಕೇಳಿದ್ದೀರಿ? ಹಾಂ ಸರ್, ಈಗ ಒಂದು ಎಕ್ಸಾಂಪಲ್ ಇವಾಗ ಕೇಳಿಸ್ಕೊಳ್ಳಿ. ಹೇಳಿ. ಡಾಕ್ಟರ್ ಎನ್ ಪ್ರಭುದೇವ್ ಅವರು ಅದನ್ನು ಶಿಫ್ಟ್ ಮಾಡಿ ಬಿಲ್ಡಿಂಗ್ ಕಟ್ಟಿ ತುಂಬಾ ಸರ್ವಿಸ್ ಅನ್ನ ಮಾಡವ್ರೆ. ಹಾಂ ಹಾಂ ಆಗ್ಬೋದಾ? ಹಾಂ ಆಯ್ತು. ಅವ್ರಿಗೆ ಮಂಜುನಾಥ್ ಅವ್ರು ಏನು ಮಾಡಿದ್ರು ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ. ಜಯದೇವ್ ಹಾಸ್ಪಿಟಲನ್ನ ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ ಇಂದ ಬನ್ನೇರುಘಟ್ಟ ರೋಡ್ ಶಿಫ್ಟ್ ಮಾಡಿ ಬಿಲ್ಡಿಂಗ್ಗಳು ಕಟ್ಟಿಸಿ ಬೇರೆ ಬೇರೆ ಥರದ ಈಗ ಏನು ಹೇಳಿದ್ರಲ್ಲ, ಅವರು ಡೈರೆಕ್ಟರ್ ಆಗಿ ತುಂಬಾ ಸೇವೆ ಮಾಡಿದ್ದಾರೆ. ಅವ್ರ ಹೆಸರು ಹೊಡೆದ್ ನೋಡಿ ನೆಟ್ಟಲ್ಲಿ. ಏಷ್ಯಾದಲ್ಲೇ 4ನೇ ಡಾಕ್ಟ್ರು ಹೃದಯ ಶಸ್ತ್ರಚಿಕಿತ್ಸೆ ಮಾಡೋದ್ರಲ್ಲಿ ಫಸ್ಟ್ ಎಕ್ಸ್ಪರ್ಟ್. ಅವರು MD ಆಗಿದ್ದವರು. ಇಲ್ಲ ಸರ್, ಗೊತ್ತಿಲ್ಲ. ಮತ್ತೆ ತಿಳ್ಕೊಂಡು ಫೋನ್ ಮಾಡಿ, ದಯಮಾಡಿ. ಸುಮ್ಮನೆ ಹಂಗೆಲ್ಲ ಪ್ರಚಾರ ಮಾಡಬೇಡಿ.